ಗುಡ್ ಮಾರ್ನಿಂಗ್ ಎಲ್ರಿಗೂ. ಫುಡೀಸ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಂಡೇ ಸ್ಪೆಷಲ್ ಬಿಸಿ ಬಿಸಿಯಾಗಿರೋ ಪೂರಿ ಹೇಳಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲೇದಾಗಿ 2-3 ಕಪ್ಪು ಗೋಧಿ ಹಿಟ್ಟು ತಗೊಂಡೆ. ನಾನು ಬೇರೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ, ಮೈದಾ ಏನೇನು. ಆಮೇಲೆ ಒಂದು ಚಿಟಿಕೆ ಉಪ್ಪು, 1-2 ಸ್ಪೂನು ರವೆ ಹಾಕ್ಕೊಂಡೆ. ಆಮೇಲೆ 2 ಸ್ಪೂನಷ್ಟು ಎಣ್ಣೆನ ಕಾವಲಿಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಒಂದು 2-3 ಕಪ್ ನೀರು ಮಿಕ್ಸ್ ಮಾಡಿಕೊಂಡೆ. ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಆಗೋದು ಬೇಡ, ಸ್ವಲ್ಪ ಮೃದುವಾಗಿರಲಿ. ಆಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡೆ, ಮಿಕ್ಸ್ ಮಾಡಿಕೊಂಡೆ. ನೋಡಿ, ಬ್ಯಾಟರ್ ಈ ಥರ ರೆಡಿಯಾಗಿದೆ. ನಿಮಗೆ ಟೈಮ್ ಇದ್ದರೆ ಒಂದು 5-10 ನಿಮಿಷ ಈ ಹಿಟ್ಟನ್ನು ಏನೂ ಹಾಕ್ದೇನೆ ಹಾಗೆ ಒಂದು ಪಾತ್ರೆ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಅದು ಇರಲಿ, ನೆನೆ. ಈಗ ನೋಡಿ, ಪುರಿ ಹಿಟ್ಟು ಸಮನಾಗಿ ಹದವಾಗಿ ರೆಡಿಯಾಗಿದೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಿಮಗೆ ಬೇಕಾಗಿರೋ ಸೈಜಲ್ಲಿ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೊಳ್ಳಿ. ನಾನು ಮಾಡಿರೋ ಪೂರಿ ಅಂಥದ್ದೇನು ಚೆನ್ನಾಗಿರೋ ರೌಂಡ್ ಶೇಪಲ್ಲಿ ಬಂದಿಲ್ಲ, ಬಟ್ ಚೆನ್ನಾಗಿ ಬಂದಿರುತ್ತೆ. ಆಯಿತು, ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಪೂರಿನ ಕರೀರಿ. ನೋಡಿ ಹೇಗೆ ಬಿಸಿ ಬಿಸಿಯಾಗಿರೋ ಗರಿ ಆಗಿರೋ, ತುಂಬ ಗರಿನೂ ಆಗಿರಲ್ಲ, ತುಂಬ ಮೆತ್ತಗೆ ಸಾಫ್ಟು ಆಗಿರಲ್ಲ, ಯಾಕೆಂದರೆ ರವೆ ಎಲ್ಲ ಹಾಕಿರ್ತೀವಿ. ಸಖತ್ತಾಗಿರೋ ಪೂರಿ ರೆಡಿಯಾಗಿದೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೈವಿಧ್ಯತೆಯಿಂದ ಕೂಡಿರುವಂಥ ರೆಸಿಪಿಗಳನ್ನು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ನಾನು ಪುರಿ ತಿಂದಿಕ್ಕೆ ಹೋಗ್ತಾ ಇದ್ದೀನಿ. ಟಾಟಾ, ಬೈ ಬೈ, ಹ್ಯಾವ್ ಎ ನೈಸ್ ಸಂಡೇ. RCB ಮ್ಯಾಚ್ ನೋಡಿ ಎಂಜಾಯ್ ಮಾಡಿ.